ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಹುಶಃ ಇವತ್ತು ಸದನ 11-12 ಗಂಟೆಗೆ ಮುಗಿಯುತ್ತೆ ಅನ್ನೋ ಲೆಕ್ಕಾಚಾರದಿಂದ 1 ಗಂಟೆಗೆ ಅಂಥೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಆದರೆ ಇನ್ನೂ ಸಹ ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರು ಪೂರ್ಣ ಪ್ರಮಾಣದಲ್ಲಿ ಹಾಜರಾಗದೇ ಇರುವಂಥ ಹಿನ್ನೆಲೆಯಲ್ಲಿ 2 ಪ್ರಮುಖ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಬಯಸಿದ್ದೀವಿ. ಆದರೆ ಇವತ್ತು ಒಂದಕ್ಕೆ ಸೀಮಿತ ಮಾಡಿಕೊಂಡು, ಮೊದಲನೇದು ಓಕೆ, ಅಲ್ಲ ಅದರದಲ್ಲ, ಇವ್ರದ್ದು ಡೇಟ್ಸ್ ಅರ್ಸಿದ್ದು ಇದೆಯಲ್ಲ ಅದೇನೆ ತೊಳೆ ಅದಲ್ಲ, ಡೇಟ್ಸ್ ಕೊಡ್ರಿ, ಅದ್ರ ಮೇಲೆ ಬರ್ದಿದ್ವಲ್ಲ ಒರಿಜಿನಲ್. ಒಂದು ನಿಮಿಷ, ಅವರ ಡೇಟ್ಗಳನ್ನು ಸೊ ರಾಷ್ಟ್ರ ಕಂಡಂಥ ಅತ್ಯಂತ ಅಪರೂಪದ ರಾಜಕಾರಣಿ, ಕರ್ನಾಟಕ ರಾಜ್ಯವನ್ನು ಸುಮಾರು 8 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನಪರವಾದಂಥ ಕಾಳಜಿಯನ್ನು ಮತ್ತು ಕಾರ್ಯಕ್ರಮಗಳನ್ನು ತೋರಿದಂಥ ಸನ್ಮಾನ್ಯ ದಿವಂಗತ ದೇವರಾಜ ಅರಸರವರು 20-8-1915 ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿಯಲ್ಲಿ ಅವರು ಜನ್ಮವನ್ನು ತಾಳಿದ್ರು. ಬನ್ನಿ ಸುದರ್ಶನ್, ಇಲ್ಲಿ ಬನ್ನಿ, ಎಲ್ಲೇ ಬನ್ನಿ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿನಲ್ಲಿ ದಿನಾಂಕ 20-8-2015 ಅವರು ಜನ್ಮ ತಾಳಿದ್ರು. ಅವರು 6-6-1982 ಅವರು ನಮ್ಮನ್ನು ಅಗಲಿದ್ದಾರೆ. ಆದರೆ ಅವರ ಅಧಿಕಾರದ ಅವಧಿಯಲ್ಲಿ ಬಹುಶಃ ಇಡೀ ದೇಶದಲ್ಲಿ ಒಂದು ರೀತಿ ಇಡೀ ದೇಶ ಕರ್ನಾಟಕವನ್ನು ನೋಡ್ತಕ್ಕಂಥ ದಿಕ್ಕಿನಲ್ಲಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿದಂಥ ಮಹಾನ್ ನಾಯಕ ಅಥವಾ ರಾಜ್ಯದ ಮುಖ್ಯಮಂತ್ರಿ, ಅದರಲ್ಲೂ ಶ್ರೀಮತಿ ಇಂದಿರಾ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ವಿಚಾರಧಾರೆಗಳಲ್ಲಿ ಪ್ರೇರಿತರಾದಂಥ ಸನ್ಮಾನ್ಯ ದೇವರಾಜ ಅರಸರವರು 72ರಲ್ಲಿ ಇಂದಿರಾಜಿಯವರ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಜನತೆಯ ಮುಂದೆ ಹೋಗಿ ಅಧಿಕಾರವನ್ನು ಪಡೆದಂಥ ಸಂದರ್ಭದಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಕೊಟ್ಟಿದ್ದಂಥ ಆಶ್ವಾಸನೆಗಳನ್ನು ಪ್ರಮುಖವಾಗಿ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಜನರಿಗೆ, ಶೋಷಿತ ವರ್ಗಕ್ಕೆ, ವಿಶೇಷವಾಗಿ SCಗಳಿರ್ಬೋದು, STಗಳಿರ್ಬೋದು, OBCಗಳಿರ್ಬೋದು, ಬಡವರಿಗೆ ಅವರಿಗೆ ಸಹಾಯಹಸ್ತವನ್ನು ನೀಡತಕ್ಕಂಥ ದೃಷ್ಟಿಯಿಂದ LG ಅವನೂರವರ ಒಂದು ಆಯೋಗವನ್ನು ಮಾಡಿ ಈ ವರ್ಗಗಳ ಸ್ಥಿತಿಗತಿಗಳನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಇರತಕ್ಕಂಥದ್ದನ್ನು ಅಧ್ಯಯನ ಮಾಡಿ ವರದಿಯನ್ನು ಪಡೆದು ಈ ವರ್ಗಗಳನ್ನು ಉತ್ತಮ ಸ್ಥಿತಿಗೆ ಕೊಂಡೊಯ್ಯತಕ್ಕಂಥ ಪ್ರಯತ್ನವನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಅವರು ಒಂದು ಕಡೆ ಅವನೂರ ವರದಿಯನ್ನು ಜಾರಿಗೆ ತರತಕ್ಕಂಥದ್ದು, ಮತ್ತೊಂದು ಕಡೆ ನವೆಂಬರ್ 1, 1972 ಅವರು ಕೊಟ್ಟಿರತಕ್ಕಂಥ ಆಶ್ವಾಸನೆಗಳ ಹಿನ್ನೆಲೆಯಲ್ಲಿ ಆಗಿನ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂಥೇಳಿ ಘೋಷಣೆ ಮಾಡಿ ಜಾರಿಗೆ ತಂದಿರತಕ್ಕಂಥದ್ದಿರ್ಬೋದು.
ಹಾಗೆ 1/3/1974 ಯಾರು ಉಳುವನಿಗೆ ಭೂಮಿ ಅನ್ನುವಂಥ ಏನು ಆಶ್ವಾಸನೆ ಕೊಟ್ಟಿದ್ರು, ಆ ಉಳ್ಳವರ ಜಮೀನನ್ನು ಯಾರು ಗೇಣಿ ಮಾಡ್ತಾ ಇದ್ರು ಅವ್ರಿಗೆ ಗೇಣಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ಅಷ್ಟೇ ಅಲ್ಲ ಊರಿನ ಜನ ಮೊನ್ನೆ ನಾವು ಹೋದಂಥ ಸಮಯದಲ್ಲಿ ಹಿರಿಯರು ಹೇಳ್ತಾ ಇದ್ರು, 100 ಎಕರೆ ಅವರೇನು ಜಮೀನಿತ್ತು, ನಾವು ಕಾನೂನು ಮಾಡಿ ನನ್ನ ಜಮೀನನ್ನು ಕೊಡ್ತಾ ಇದ್ರೆ ಅಷ್ಟೊಂದು ಸಮಂಜಸ ಅಲ್ಲ ಅಂತೇಳಿ ಯಾರೆಲ್ಲ ಗೇಣಿದಾರರಿದ್ರು ಅವರಿಗೆ ಆ ಜಮೀನನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ದನ್ನು ನಾವು ಅಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಅಲ್ಲಿ ಜೀತ ಪದ್ಧತಿ ರಾಜ್ಯದಲ್ಲಿ ಇರ್ತಕ್ಕಂಥದ್ದನ್ನು, ಜೀತ ಪದ್ಧತಿಯನ್ನು ನಿರ್ಮೂಲನೆ ಮಾಡ್ತಕ್ಕಂಥ ದೃಷ್ಟಿಯಿಂದ ಕಾನೂನನ್ನು ಋಣಮುಕ್ತ ಕಾಯ್ದೆಯನ್ನು ಜಾರಿಗೆ ತಂದಂಥದ್ದನ್ನು ನಾವು ಇತಿಹಾಸದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಸಮಾಜದಲ್ಲಿ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಂಥ ಈ ಮೊಲ ಹೊರತಕ್ಕಂಥ ಪದ್ಧತಿಯನ್ನು ಅಬಾಲಿಷ್ ಮಾಡ್ತಕ್ಕಂಥದಕ್ಕೆ ಕಾನೂನು ರೂಪಿಸಿದಂಥದ್ದು ಇದೆ. ಅದೇ ರೀತಿಯಲ್ಲಿ ಈ ಸಾಲದ ಸುಳಿಯಲ್ಲಿದ್ದಂಥದ್ದು, ಸೊ ಯಾರು ಈ ಸಾಲದಿಂದ ಮುಕ್ತರಾಗುವಂಥದಕ್ಕೆ ಋಣಮುಕ್ತ ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಯಾವ ಯುವಕರು ನಿರುದ್ಯೋಗಿಗಳಿದ್ರು, ಯುವಕರು ಯುವತಿಯರು ಅಂಥವರಿಗೆ ಈ ಸ್ಟೈಫಂಡ್ರಿ ಸಿಸ್ಟಮನ್ನು ಜಾರಿಗೆ ತರೋದ್ರ ಮೂಲಕ ಸೊ ಉದ್ಯೋಗವನ್ನು ಸೃಷ್ಟಿ ಮಾಡಿ ಅವರಿಗೆ ಈ ರೀತಿ ಅನೇಕ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು, ಅಷ್ಟೇ ಅಲ್ಲ ಜನತಾ ಮನೆಗಳನ್ನು ಕಟ್ಟಿಸ್ಕೊಡ್ತಕ್ಕಂಥ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಜನತಾ ಮನೆಗಳನ್ನು ಕಟ್ಟಿಸ್ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತರೋದ್ರ ಮೂಲಕ ಬಡವರಿಗೆ ಒಂದು ರೀತಿ ಆಶ್ರಯದಾತರಾಗಿ ಆ ರೀತಿಯ ಮನೆಗಳನ್ನು ಮಾಡ್ತಾ ಇದ್ದಂಥ ಯಾರೋ ಒಂದು ಸಂದರ್ಭದಲ್ಲಿ ಒಬ್ಬರು ಕಾಂಟ್ರಾಕ್ಟ್ರು, ಮೈಸೂರಿನ ಒಬ್ಬರು ಕಾಂಟ್ರಾಕ್ಟ್ರು ಹೋಗಿ, ಸರ್ ನೀವು ಮುಖ್ಯಮಂತ್ರಿಗಳಿದ್ದೀರಿ, ನಿಮ್ಮ ಮನೆ ನಾಡ ಹೆಂಚಿನ, ಮಂಗಳೂರು ಹೆಂಚಲ್ಲ ನಾಡ ಹೆಂಚಿನ ಮನೆ, ಅದರಲ್ಲೂ ಬಿದಿರಿನ ಗಳಗಳನ್ನು ಹಾಕಿದ್ದೀರಿ, ಸೊ ನಾವು ಒಳ್ಳೆಯ ಮನೆಯನ್ನು ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದಾಗ ಅವರು ಕಣ್ಣಲ್ಲಿ ನೀರು ಹಾಕಿ ನಕ್ಕು, ಹೌದಪ್ಪ ರಾಜ್ಯದಲ್ಲಿ ಲಕ್ಷಾಂತರ ಜನ ಇವತ್ತು ಬಡವರಿದ್ದಾರೆ, ಮನೆಗಳಿಲ್ಲ, ಗಾಳಿ ಬೆಳಕು ಮಳೆ ಇದಕ್ಕೆಲ್ಲ ಅವರ ಜೀವನ ಇವತ್ತು ಭಾಳ ದುಸ್ತರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿದೆ, ಮೊದಲು ಆ ಜನರಿಗೆ ಮನೆಗಳನ್ನು ಕಟ್ಟಿಸ್ಕೊಡಿ, ನಂತರ ನಮ್ಮ ಮನೆಗಳನ್ನು ಕಟ್ಟಿಸ್ಕೊಡಿರಿ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದನ್ನು ಸೊ ಆ ಭಾಗದ ಆ ಊರಿನ ಜನ ಮೊನ್ನೆ 6ನೇ ತಾರೀಕು ನಾವು ನಮ್ಮ ಸ್ನೇಹಿತರು ಹೋದಂಥ ಸಮಯದಲ್ಲಿ ಈಗಲೂ ಸಹ ಅದನ್ನು ನೆನೆಸ್ತಾ ಇದ್ದಾರೆ. ಸೊ ನನಗೆ ಆ ಸಂದರ್ಭದಲ್ಲಿ ನಾವೆಲ್ಲ ಹೋದಂಥ ಸಮಯದಲ್ಲಿ ನಮಗೆ ಭಾಳ ನೋವಾದಂಥದ್ದು ಆ ಮನೆ. ನಿಮಗೆ ನಿಮ್ಮ ಈ ಒಂದು ಲೆಟ್ರಿನ ಜೊತೆಯಲ್ಲಿ ಕೆಲವು ಫೋಟೋಸನ್ನು ನಿಮಗೆ ಹಾಕಿದ್ದೆ, ಆ ಹಿಂದುಗಡೆ ಆ ಫೋಟೋಸನ್ನು ಇರತಕ್ಕಂಥದ್ದಿದೆ. ಮತ್ತು ಆ ಮನೆಯಿಂದ ಸುಮಾರು ಕೂಗಳತೆಯ ದೂರದಲ್ಲಿ ಅವರ ಸಮಾಧಿ ಇದೆ. ಅವರ ಸಮಾಧಿ ಅವ್ರದ್ದು, ಅವರ ಶ್ರೀಮತಿಯವ್ರದ್ದು, ಅವರ ಮಗಳದು ಮತ್ತು ಅವರ ಅಳಿಯ ಅವರು ಇರ್ತಕ್ಕಂಥದ್ದನ್ನು ಸಹ ಅದು ಸಹ ಇವತ್ತು ಭಾಳ ಕೆಟ್ಟ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದಿದೆ. ಸೊ ಹಾಗಾಗಿ ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳ್ತೇನೆ, ಬಹುಶಃ ದೇಶ ಕಂಡಂಥ ಅಥವಾ ರಾಜ್ಯ ಕಂಡಂಥ ಅಪರೂಪ ರಾಜಕಾರಣಿಯ ಮನೆ ಇವತ್ತು ಅತ್ಯಂತ ಕೆಟ್ಟ ಸ್ಥಿತಿನಲ್ಲಿ ಇರ್ತಕ್ಕಂಥದ್ದು, ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಸೊ ಅದರ ಜೊತೆಗೆ ಅಲ್ಲಿರುವಂಥ ಹೆಂಚುಗಳು ಬಿದ್ದೋಗಿರ್ತಕ್ಕಂಥದ್ದು. ಆ ಮನೆಯಲ್ಲಿ 100 ಫೋಟೋಸು ಹೀಗೆ ಸುತ್ತಲೂ ಹಾಕಿದ್ದಾರೆ. ಇಂದಿರಾ ಗಾಂಧಿಯವರ ಜೊತೆಯಲ್ಲಿದ್ದಂಥದ್ದು, ಶಾಸ್ತ್ರಿಯವರ ಜೊತೆಯಲ್ಲಿದ್ದಂಥದ್ದು, ಅನೇಕ ರಾಷ್ಟ್ರ ನಾಯಕರ ಜೊತೆಯಲ್ಲಿ ಅವು ಸಹ ಒಂದು ರೀತಿ ಅನಾಥ ಸ್ಥಿತಿನಲ್ಲಿ ಇವತ್ತು ಕಾಣ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಅವರೇ ಕಟ್ಟಿಸಿರ್ತಕ್ಕಂಥ ಜ್ವಾಲಾದೇವಿ ಅನ್ನುವಂಥದ್ದು ಮತ್ತು ಚಂದ್ರಪ್ರಭಾ ಅನ್ನುವಂಥ ಜೈನರ ಟೆಂಪಲನ್ನು ಅವರು ಕಟ್ಟಿಸಿದ್ದಾರೆ. ಆ ಟೆಂಪಲ್ಲು ಸಹ ಇವತ್ತು ಅತ್ಯಂತ ಕೆಟ್ಟ ಸ್ಥಿತಿನಲ್ಲಿ ದುಸ್ಥಿತಿನಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆ ಫೋಟೋನು ಸಹ ಹಾಕಿದ್ದೇವೆ. ಮತ್ತು ಅವರ ಮನೆ ಕಾಂಪೌಂಡ್ ಆಗಲಿ, ಆ ಮನೆಯಲ್ಲಿ ಇರ್ತಕ್ಕಂಥ ಗಿಡಮರಗಳನ್ನಾಗಲಿ ಪೋಷಣೆ ಮಾಡದೇ ಇರತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಯಾರು ಈ ರಾಜ್ಯಕ್ಕೆ ಅತ್ಯಂತ ಒಂದು ವೈಚಾರಿಕತೆಯನ್ನು ಕೊಡೋದ್ರ ಮೂಲಕ ಸಾಮಾಜಿಕ ನ್ಯಾಯಕ್ಕೆ ಹೊಸ ಮನ್ವಂತರವನ್ನು ಸೃಷ್ಟಿ ಮಾಡಿದಂಥ ಮಹಾನ್ ನಾಯಕನ ಮನೆ ಇರ್ಬೋದು, ಅಥವಾ ಅವರ ಸಮಾಧಿ ಇರ್ಬೋದು, ಅವರು ಕಟ್ಟಿಸಿರುವಂಥ ದೇವಸ್ಥಾನ ಇರ್ಬೋದು, ಅವರು ಸಾಕಿದಂಥ ದನಕರಗಳನ್ನು ಸಾಕಿದಂಥ ಕೊಟ್ಟಿಗೆ ಇರ್ಬೋದು, ಇವೆಲ್ಲವೂ ಸಹ ಇವತ್ತು ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮತ್ತು ನಮ್ಮ ಸ್ನೇಹಿತರು ಯೋಚನೆ ಮಾಡಿ 12/8/2026 ಮುಖ್ಯಮಂತ್ರಿಗಳಿಗೆ ಒಂದು ಸುದೀರ್ಘವಾದಂಥ ಪತ್ರವನ್ನು ಬರೆದಿದ್ದೇವೆ. ಸೊ ಇವತ್ತು ಬೆಳಗ್ಗೆಯೂ ಸಹ ಅವ್ರ ಜೊತೆಯಲ್ಲಿ ಮಾತನಾಡಿ ಆ ಪತ್ರದಲ್ಲಿ ಮೊನ್ನೆ ಆದೇಶವನ್ನು ಮಾಡಿದ್ದಾರೆ. ಜಿಲ್ಲಾ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ರಿಪೋರ್ಟನ್ನು ತರಿಸಿ ಇದರ ಮೇಲೆ ಕ್ರಮ ಜರುಗಿಸುವಂಥದಕ್ಕೆ
ಹೇಳಿದ್ದಾರೆ. ಇವತ್ತು ಬೆಳಗ್ಗೆನೂ ಮಾತನಾಡಿದಾಗ ಸೊ ನಾಳೆ ಏನೋ ಅವರ ಹುಟ್ಟುಹಬ್ಬ ಇದೆ, ಈ ಸಂದರ್ಭದಲ್ಲಿ ಅವರು ಸೊ ಅಲ್ಲಿ ಆ ಕಾಯಕಲ್ಪವನ್ನು ಮಾಡ್ತಕ್ಕಂಥ ಮತ್ತು ಅಲ್ಲಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಅದಕ್ಕೆ ಹಣ ಬಿಡುಗಡೆ ಮಾಡೋದರ ಮೂಲಕ ಮತ್ತು ಒಂದು ಇದನ್ನು ರಾಷ್ಟ್ರೀಯ ಸ್ಮಾರಕ ಮಾಡೋದಕ್ಕೆ ಮಾಡಿ ಇದು ಸಾಮಾಜಿಕ ನ್ಯಾಯದ ಒಂದು ಕೇಂದ್ರ ಆಗುವಂಥ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾವೆಲ್ಲರೂ ಸಹ ಏನು ದೇವರಾಜ ಅರಸರವರು ಮತ್ತು ಕಾಂಗ್ರೆಸ್ಸಿನ ಇಂದಿರಾಜಿಯವರ ವಿಚಾರಧಾರೆಗಳಲ್ಲಿ, ಯಾಕಂದರೆ ಇಂದಿರಾಜಿಯವರು ಅತ್ಯಂತ ಪ್ರಮುಖರಾಗ್ತಾರೆ, ಅವರ ವಿಚಾರಧಾರೆಯ ಹಿನ್ನೆಲೆಯಲ್ಲಿ ಅವರ 25 ಪ್ರೋಗ್ರಾಮ್ಸ್ ಇರ್ಬೋದು ಅಥವಾ ಇನ್ನಿತರ ಕಾರ್ಯಕ್ರಮಗಳನ್ನು ಅವರಿಂದ ಪ್ರೇರಿತರಾಗಿ ದೇವರಾಜ ಅರಸರವರು ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಹಾಗಾಗಿ ಕಾಂಗ್ರೆಸ್ಸಿನ ಆಡಳಿತ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅನೇಕರು ಅವರ ಬಗ್ಗೆ ಇಲ್ಲದ ಸಲ್ಲದ ಆಶ್ವಾಸನೆಗಳನ್ನು ಅಲಿಗೇಷನ್ಸನ್ನು ಮಾಡಿದ್ರು. ಆ ಅಲಿಗೇಷನ್ಸನ್ನು ಮಾಡಿದ್ರು, ಭ್ರಷ್ಟರಿದ್ದಾರೆ, ಅದನ್ನು ಮಾಡಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಬಹುಶಃ 8 ವರ್ಷ ಮುಖ್ಯಮಂತ್ರಿ ಆಗಿರೋವಂಥವ್ರು ಈ ಬಿದಿರಿನ ಗಳದಲ್ಲಿರುವಂಥ ಹೆಂಚಿನ ಮನೆ, ನಾಡು ಹೆಂಚಿನ ಮನೆಯಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಯಾರೂ ಸಹ ನಂಬಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಇಷ್ಟೇ ಹೇಳ್ತೇನೆ, ನನ್ನ ಬದುಕಿನಲ್ಲಿ ಯಾರಾದರೂ ಅತ್ಯಂತ ಸರಳ ಸಜ್ಜನಿಕೆಯ ಪ್ರಾಮಾಣಿಕ ರಾಜಕಾರಣಿ ಅಂತ ಯಾರಾದರೂ ನಾವು ನೋಡೋದಾದಲ್ಲಿ ಅದು ಸನ್ಮಾನ್ಯ ದೇವರಾಜ ಅರಸರವರನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ನಾನು ನಿಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ, ಇಡೀ ರಾಷ್ಟ್ರದ ಯುವಕರು ಯುವತಿಯರು ಈ ರೀತಿಯ ಸರಳ ಸಜ್ಜನಿಕೆಯ ಸಮಾಜಮುಖಿಯಾಗಿ ಕೆಲಸ ಮಾಡಿರ್ತಕ್ಕಂಥ ದೇವರಾಜ ಅರಸರ ಮನೆ ಉಳಿಬೇಕಾಗುತ್ತೆ, ಅದರ ದುಸ್ಥಿತಿಯಲ್ಲಿರೋದನ್ನು ಸುಸ್ಥಿತಿಗೆ ತರ್ತಕ್ಕಂಥದ್ದು ಮತ್ತು ಅದನ್ನು ರಾಜ್ಯ ಸರ್ಕಾರ ಬಹುಶಃ ಒಂದು ಸಾಮಾಜಿಕ ನ್ಯಾಯದ ಕೇಂದ್ರವನ್ನಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಅದಕ್ಕೆ ರಾಜ್ಯ ಸರ್ಕಾರ ಮಾಡಬೇಕು ಅಂಥೇಳಿ ನಾವೆಲ್ಲರೂ ಸಹ ಅತ್ಯಂತ ಮನಪೂರ್ವಕವಾಗಿ ರಾಜ್ಯ ಸರ್ಕಾರವನ್ನು, ಯಾಕಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ದೇವರಾಜ ಅರಸರ ವಿಚಾರಧಾರೆಯಲ್ಲಿ, ಇಂದಿರಾಜಿಯವರ ವಿಚಾರಧಾರೆಯಲ್ಲಿ ಅತ್ಯಂತ ಬದ್ಧತೆ ಇರತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ. ಸೊ ಅವರು ಆ ಕೆಲಸ ಮಾಡಬೇಕು ಅಂಥೇಳಿ ನಿಮ್ಮ ಮೂಲಕ ಅವರನ್ನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ.